ಯುದ್ಧದ ಪರಿಣಾಮವಾಗಿ ಗ್ಯಾಸ್ಗಳ ಅಭಾವ, ಆಮೇಲೆ ಪೆಟ್ರೋಲು ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಎಲ್ಲದ್ರದ್ದು ರೇಟ್ಗಳು ಜಾಸ್ತಿ ಆಗ್ತಾಯಿದೆ. ಎಲ್ಲರೂ ಹಿತಮಿತವಾಗಿ ಬಳಸಿ. ಪೆಟ್ರೋಲ್ಗಳ ಇದೆ ಅಂತ ಗಾಡಿಯಲ್ಲಿ ಸುತ್ತಾ ಇರ್ತಾರೆ. ಸ್ವಲ್ಪ ಜನ ಕೆಲಸ ಇರಲಿ ಇಲ್ಲದೇ ಇರಲಿ ಪೆಟ್ರೋಲ್ ಹಾಕೊಳ್ಳೋದು ಸುತ್ತೋದು. ಹೇಗೂ ದುಡ್ಡಿರುತ್ತೆ ಸುತ್ತೋದು. ಏನೋ ಶ್ರೀಮಂತರಿಗೆ ಪರವಾಗಿಲ್ಲ, ಬಡವರಿಗೆ ಫುಲ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಒಂದು ದಿವಸ ಪೆಟ್ರೋಲೇ ಇಲ್ಲದೆ ಆದಂಗಾದರೆ ಏನು ಮಾಡೋದು? ಅದಕ್ಕಾಗಿ ಕೆಲಸ ಇದ್ದರೆ ಮಾತ್ರ ಗಾಡಿ ತೆಗೀರಿ, ಇಲ್ಲಾಂದರೆ ತೆಗಿಬೇಡಿರಿ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬಸ್ಗಳಲ್ಲಿ ಓಡಾಡಿ, ಅಥವಾ ಶೇರ್ ಆಟೋ, ಶೇರ್ ಕಾರು ಆ ಥರದಲ್ಲಿ ಓಡಾಡಬೇಕು. ಒಬ್ಬೊಬ್ಬರು ಒಂದೊಂದು ವೆಹಿಕಲ್ ತಗೊಂಡು ಹೋಗ್ತಾ ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಅಲ್ಲಿ ಇಲ್ಲಿ ಸುತ್ತೋದು ಅದು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಇವಾಗ ಪೆಟ್ರೋಲು ಅಲ್ಲಿಂದ ಯುದ್ಧ ಮುಗಿಯುವವರೆಗೆ ಎಲ್ಲ ಈ ಪೆಟ್ರೋಲಿನ ಪ್ರಾಬ್ಲಮ್ಮೇ. ಆಮೇಲೆ ಗ್ಯಾಸು ಅಷ್ಟೇ, ಎಲ್ಲ ಇವಾಗ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಎಲ್ಲ ಹೋಟ್ಲ್ಗಳಿಗೆಲ್ಲ ಗ್ಯಾಸ್ಗಳೇ ಸಿಗ್ತಾಯಿಲ್ಲ. ಅದಕ್ಕಾಗಿ ಗ್ಯಾಸನ್ನು ಅಷ್ಟೇ ಹಿತಮಿತವಾಗಿ ಬಳಸಿ. ಸುಮ್ಮನೆ ಏನೇನೋ ಮಾಡ್ಕೊಂಡು ತಿನ್ಕೊತ ಕೂತರೆ ಇರೋ ಗ್ಯಾಸ್ಗಳು ಹೋಗ್ಬಿಟ್ರೆ ಅಲ್ಲಿಂದ ಮತ್ತೆ ಬಂದಿಲ್ಲ ಅಂದರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಗೋಬರ್ ಗ್ಯಾಸು, ಆಮೇಲೆ ಸೀಮೆಎಣ್ಣೆ ಸ್ಟೋವು, ಎಲೆಕ್ಟ್ರಿಕ್ ಸ್ಟೋವು ಇವುಗಳನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಯೂಸ್ ಮಾಡೋದ್ರಿಂದ ಗ್ಯಾಸ್ಗಳು ಬಳಕೆ ಕಡಿಮೆ ಆಗ್ಬೋದು. ಆ ಥರ ಮಾಡಿ. ಯಾಕಂದರೆ ಇವಾಗ ಎಲ್ಲದರ ದರಗಳು ಗಗನಕ್ಕೆ ಮುಟ್ತಾಯಿದೆ. ಎಲ್ಲ ತರಕಾರಿಗಳು, ಬೇಳೆಕಾಳುಗಳು, ಎಣ್ಣೆಗಳು ಎಲ್ಲದರದ್ದು ರೇಟ್ಗಳು ಜಾಸ್ತಿ ಆಗ್ತಾಯಿದೆ. ಬಡವರು ಶ್ರೀಮಂತರು ಹೇಗೋ ಬದುಕ್ಕೋತಾರೆ, ಬಡವರಿಗೆ ಮತ್ತು ಮಧ್ಯಮದ ವರ್ಗದವರಿಗೆ ತುಂಬ ಪ್ರಾಬ್ಲಮ್ಮು. ಸರ್ಕಾರದವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಇವಾಗ ಬೆಲೆ ಏರಿಕೆ ಆಗದಿದ್ದಂಗೆ ನೋಡ್ಕೋಬೇಕು. ಯಾಕಂತಂದರೆ ಬಡವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಕೋಟಿ ಕೋಟಿ ದುಡ್ಡಿಟ್ಕೊಂಡು. ಅವರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿ ಅವ್ರ ದುಡ್ಡನ್ನು ಈ ದರ ಹೆಚ್ಚಿಸದೇ ಇದ್ದಂಗೆ ನೋಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಆಗೋಲ್ಲ. ಬಡವರು ಬದುಕೋದೇ ಕಷ್ಟ ಆಗಿಬಿಟ್ಟಿದೆ. ಎಲ್ಲದರ ರೇಟನ್ನು ಏರಿಸ್ತಾ ಹೋದರೆ ಜನಸಾಮಾನ್ಯರು ಹೇಗೆ ಬದುಕೋದು? ಶ್ರೀಮಂತರು ಇದ್ದಾರೆ, ಎಷ್ಟೋ ಜನ ಕೋಟಿ ಕೋಟಿ ಹಣ ಇಟ್ಕೊಂಡು ಇನ್ಕಮ್ ಟ್ಯಾಕ್ಸ್ ಏನು ತುಂಬದೇ ಇದ್ದಾರೆ. ಅಂಥವ್ರದ್ದು ಮನೆಗಳನ್ನು ರೈಡ್ ಮಾಡಿ ಅವ್ರದ್ದು ದುಡ್ಡನ್ನು ಇವಾಗ ದರ ಏರಿಕೆ ಮಾಡದಿದ್ದಂಗೆ ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಅದನ್ನು ಮಾಡೋದು ಬಿಟ್ಬಿಟ್ಟು ಎಲ್ಲ ದರಗಳನ್ನು ಏರಿಸ್ಬಿಟ್ರೆ ಎಲ್ಲಿಂದ ಇದು ಮಾಡೋದು? ಅದಕ್ಕಾಗಿ ಸ್ವಲ್ಪ ಸರ್ಕಾರದವರು ಇಂಟೆಲಿಜೆನ್ಸಿ ಉಪಯೋಗಿಸ್ಬೇಕು. ಯಾಕಂದರೆ ಇದೇ ಥರ ದರಗಳು ಹೆಚ್ಚಳ ಆಗ್ತಾಯಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಜನರಿಗೆ ಎಷ್ಟೋ ಜನರಿಗೆ ಕೆಲಸ ಹೋಗಿದೆ. ಈಗ ಎಲ್ಲಾದರೂ ಮುಂಚೆ ಅಂತಂದರೆ ಕಡಿಮೆ ಎಲ್ಲ ರೇಟ್ಗಳೆಲ್ಲ ಸ್ವಲ್ಪ ಪರವಾಗಿಲ್ಲಾಗಿತ್ತು. ಇವಾಗ ಜಾಸ್ತಿ ಆಗಿದೆ. ಅದು ಸರ್ಕಾರ ಬಡವರ ಬಗ್ಗೆ ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ದರ ಹೆಚ್ಚಿಸ್ತಾ ಇದ್ದರೆ ಬಡವರಿಗೆ ತುಂಬ ಕಷ್ಟ ಆಗ್ತಾಯಿದೆ.